ಸಿಂಹರಾಶಿಯನ್ನು ನೋಡಿದಾಗ ತೃತೀಯದಲ್ಲಿ ಸಹೋದರ ಕಲಹಗಳು, ಮಿತ್ರರೊಂದಿಗೆ ಕಲಹಗಳು, ಅಥವಾ ಒಂದು ಅಪಸ್ವರಗಳು, ಅವಮಾನಗಳು, ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಅದೇ ಗುರು ಸಿಂಹದ ಪಂಚಮ ಸ್ಥಾನವನ್ನು ನೋಡ್ತಾನೆ. ಆಗ ಮಕ್ಕಳ ವಿಚಾರದಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು, ತೀರ್ಮಾನ ಮಾಡುವಂಥದ್ದು ಅಂಥದ್ದೆಲ್ಲ ಬರ್ತದೆ. ಅಥವಾ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಲ್ಲಿ ಹಣ ಹೊಂದಾಣಿಕೆ ಆಗದೆ ಅದು ಸಮಸ್ಯೆ ಬರುವಂಥದ್ದು, ಇಂಥದ್ದೆಲ್ಲ ಆಗ್ಬೋದು. ಇದರ ಜೊತೆಗೆ ಸಿಂಹರಾಶಿಯವರಿಗೆ ಮತ್ತೊಂದು ಒಳ್ಳೆಯ ಆಫರ್ ಅಂತ ಹೇಳ್ಬೋದು ಇದನ್ನು. ಮತ್ತೊಂದು ಕಡೆಯಿಂದ ನೋಡಿ, ದೇವರು ಒಂದು ಕಡೆ ನಮಗೆ ಕಷ್ಟ ಕೊಟ್ಟರು, ಮತ್ತೊಂದು ಕಡೆಯಿಂದ ಸುಖ ಕೊಡ್ತಾನೆ. ಏಕಾದಶದಲ್ಲಿ ಗುರು ಇರುವಂಥದ್ದು. ಆವಾಗ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ, ಪ್ರಮೋಷನ್ಗಳು ಸಿಗ್ಬೋದು. ರಾಜಕೀಯ ನಾಯಕರುಗಳಿಗೆ ಅವರಿಗೇನಾದರೂ ಮಂತ್ರಿ ಪದವಿಗಳು ಇತ್ಯಾದಿಗಳೆಲ್ಲ ಸಿಗ್ಬೋದು. ಆದರೆ ಸಿಂಹರಾಶಿಯಲ್ಲಿ ಶನಿ ಇದ್ದವರಿಗೆ ಮಾತ್ರ ತುಂಬ ತೊಂದರೆಗಳು ಬರ್ಬೋದು.